ನೀವು ನೋಡ್ತಾ ಇದ್ದೀರಾ V1 ಚಾನೆಲ್ನ ನಮಸ್ತೆ ದಾವಣಗೆರೆ ಕಾರ್ಯಕ್ರಮ. ನಾನು ನಿಮ್ಮ ಮನೆ ಮಗಳು ಶ್ರೀ ಗೌರಿ. ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ನೀವು ಮಾಡಬೇಕಾಗಿರುವಂಥದ್ದು ಇಷ್ಟೇ, ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂಥ ನಂಬರ್ಗೆ ಡಯಲ್ ಮಾಡಿ ನೀವು ಕೂಡ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಮಾತಾಡ್ಬೋದು. ಯಾರಿಗಾದರೂ ಬರ್ತ್ಡೇ ವಿಶಸ್, ಆ್ಯನಿವರ್ಸರಿ ವಿಶಸ್ ತಿಳಿಸ್ಬೇಕು ಅಂತಿದ್ದೀರಾ ಅಂದರೆ ಖಂಡಿತವಾಗ್ಲೂ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಹಾಗೆ ನಿಮ್ಮ ಪ್ರೀತಿ ಪಾತ್ರರಿಗೆ ನಿಮ್ಮೊಂದು ಪ್ರೀತಿಯ ಶುಭಾಶಯವನ್ನು ಇವತ್ತಿನ ಕಾರ್ಯಕ್ರಮದ ಮುಖಾಂತರ ನೀವು ಕೂಡ ತಲುಪಿಸ್ಬೋದು. ಸೊ ಇವತ್ತು ನಿಮ್ಮೆಲ್ಲರ ನೆಚ್ಚಿನ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಜನ್ಮದಿನ ಇದೆ. ನೀವು ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರ ಬಿಗ್ಗೆಸ್ಟ್ ಫ್ಯಾನ್ ಆಗಿದ್ದೀರಾ ಅಂತಂದರೆ, ಅವರ ಅಭಿಮಾನಿಗಳಾಗಿದ್ದರೆ ಖಂಡಿತವಾಗ್ಲೂ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಹಾಗೆ ಅವರಿಗೆ ನಿಮ್ಮ ಕಡೆಯಿಂದ ಸ್ವೀಟಾಗಿ ವಿಶಸನ್ನು ಖಂಡಿತವಾಗ್ಲೂ ಕಾರ್ಯಕ್ರಮದ ಮುಖಾಂತರ ತಲುಪಿಸ್ಬೋದು. ಹಾಗೆ ನಿಮಗೆ ಏನೆಲ್ಲ ಇನ್ಸ್ಪೈರ್ ಮಾಡ್ತವ್ರ ಸಿನಿಮಾಗಳನ್ನು ನೋಡ್ತಾ ಇದ್ದಾಗ ಯಾವುದು ನಿಮ್ಮ ನೆಚ್ಚಿನ ಸಿನಿಮಾ, ಹಾಗೆ ಅವ್ರ ಸಿನಿಮಾಗಳಿಂದ ನೀವು ಏನು ಕಲ್ತ್ಕೊಂಡಿದ್ರೆ ಅದ್ರ ಬಗ್ಗೆ ಎಲ್ಲ ಖಂಡಿತವಾಗ್ಲೂ ಕಾರ್ಯಕ್ರಮದ ಮುಖಾಂತರ ಮಾತಾಡ್ಬೋದು. ಬನ್ನಿ, ಕಾರ್ಯಕ್ರಮದ ಮೊದಲ ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಶುಭ ಸಂಜೆ. ನಿಮ್ಮ ಹೆಸರು? ಶುಭ ಸಂಜೆ ನಿಮ್ಗೂ ಕೂಡ. ನಾನು ಅಮಿತಾ, MCC B ಬ್ಲಾಕ್, ದಾವಣಗೆರೆ. ನಮಸ್ತೆ ಅಮಿತಾ ಅವರೇ, ಹೇಗಿದ್ದೀರಾ? ಫೈನ್ ಮೇಡಮ್, ನೀವ್ ಹೇಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಹನುಮ ಜಯಂತಿ ಎಲ್ಲ ಸೂಪರ್ ಆಗಿ ಮಾಡಿದ್ರಾ? ಕಾಯ್ತಾ ಇರ್ತೀನಿ ನಿಮ್ ಕಾರ್ಯಕ್ರಮ ಫಸ್ಟ್ ಕಾಲರ್ ನಾನೇ ಆಗ್ಬೇಕು ಅಂತ. ಸೂಪರ್. ನೀವೇ ಇವತ್ತು ಫಸ್ಟ್ ಕಾಲರ್ ನೀವೇನೆ? ಎಸ್, ಯಾಕಂದ್ರೆ ಒಳ್ಳೊಳ್ಳೆ ಇದನ್ನ ಇಟ್ಕೊಂಡ್ ಶುರು ಮಾಡ್ತೀರಾ ಆ ದಿನಾನ. ಅದು ಫಸ್ಟ್ ಕಾಲರ್ ನಾನೇ ಆಗಿ ನನಗೆ ತಿಳಿದಿರೋ ವಿಷಯ ನಿಮಗೆ ತಿಳಿಸ್ಬೇಕು ಅಂತ ಕಾಯ್ತಾ ಇರ್ತೀನಿ ನಾನು. ವಾವ್, ಸೂಪರ್, ಥ್ಯಾಂಕ್ ಯು ಸೋ ಮಚ್. ಹೀಗೆ ಕಾರ್ಯಕ್ರಮಕ್ಕೆ ಸಪೋರ್ಟ್ ಮಾಡ್ತಾ ಇರಿ. ಓಕೆ ಮೇಡಮ್. ಮತ್ತೆ ಸೊ ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಬರ್ತ್ಡೇ ಇದೆ, ಹುಟ್ಟುಹಬ್ಬ ಇದೆ. ಸೊ ನೀವು ಅವ್ರ ಸಿನಿಮಾಗಳನ್ನ ಯಾವ್ದು ನಿಮಗೆ ತುಂಬಾ ಇಷ್ಟ ಇರುವಂತ ಸಿನಿಮಾ ಅವ್ರದ್ದು? ಅವ್ರದ್ದು ಗಂಧದ ಗುಡಿ, ಕಸ್ತೂರಿ ನಿವಾಸ, ಓಕೆ, ಆಮೇಲೆ ಹೊರ ಹುಟ್ಟಿದವರು, ಹಾ, ಏನ್ ಅವ್ರ ಫ್ಯಾಮಿಲಿ ಮೂವಿ ಕೊಡ್ತಾ ಇದ್ರಲ್ಲ ಅವೆಲ್ಲಾ ಮೂವಿಗಳು ಇಷ್ಟ ನನಗೆ. ಓಕೆ. ಇಡೀ 50 ವರ್ಷ ಅವ್ರ ಫಿಲ್ಮ್ ಲೈನ್ ಅಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಹೌದು. ಹಾಗಾಗಿ ರಾಜ್ಕುಮಾರ್ ಅವ್ರನ್ನ ಅವ್ರ ಫ್ಯಾಮಿಲಿನ ಎಲ್ಲ ಪ್ರತಿಯೊಬ್ರು ನಟನೆ ಮುಖಾಂತರ ಎಲ್ಲರ ಮನವನ್ನ ಗೆದ್ದಿದ್ದಾರೆ. ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡ ತನ ಎಲ್ರಿಗೂ ಪ್ರೀತಿ ಪಾತ್ರ ಅವರು. ಹಾಗಾಗಿ ಅವ್ರನ್ನ ಯಾರು ಮರೆಯೋ ಹಾಗಿಲ್ಲ. ಓಕೆ, ಸೂಪರ್. ಸೊ ನೀವು ಅವಾಗೆಲ್ಲ ಎಷ್ಟು ಕಾಯ್ತಾ ಇದ್ರಿ ಸಿನಿಮಾಗಳ ರಿಲೀಸ್ ಆಗುತ್ತೆ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಅಂತ? ನಾವು ಸಣ್ಣವ್ರಿದ್ದಾಗ ಇನ್ನು ಸ್ಕೂಲ್ ಲೈಫ್ ಅಲ್ಲಿ ಅವ್ರದ್ದು ಅವಾಗಿನ್ನ ನಾವು ಹರಿಹರದಲ್ಲಿ ಇದ್ದಿದ್ದು. ಅವಾಗ ಟೆಂಟ್ ಅಲ್ಲಿ ಮೂವಿ ಹಾಕ್ತಾ ಇದ್ರು. ಅವಾಗೆಲ್ಲ ₹1 4 ಪಿಕ್ಚರ್ ಅಮೌಂಟ್ ಕೊಟ್ಟು ನಾವು ನೋಡಿದ್ದುಂಟು. ರಾಮಾಂಜನೇಯ ಯುದ್ಧ ಅಂತ ಏನ್ ರಾಜ್ಕುಮಾರ್ ಅವ್ರ ಮೂವಿ ₹1 4 ಜೋಡಿಸ್ಲಿಕ್ಕೆ ಒಂದು 6 ಟೈಮ್ ತಗೊಂಡಿದ್ವಿ ನಾವು. 6ನೇ ಕ್ಲಾಸ್ ಏನೋ ಇದ್ವಿ ನಾವು ಅವಾಗ ನಾವೆಲ್ಲ ಫ್ರೆಂಡ್ಸ್ ಗಳು ಒಂದ್ 2-3 ಸೇರ್ಕೊಂಡು ₹1 4 ಕೊಟ್ಟು ಟೆಂಟ್ ಅಲ್ಲಿ ಹೋಗಿ ಮುಂದೆ ನೆಲದ ಮೇಲೆ ಕುತ್ಕೊಂಡು ಮೂವಿ ನೋಡಿದ್ದು ನಮ್ಗೆ ಇನ್ನ ಮರೆಯಲಾರದ ಮೂವಿ ಅದು. ಸೂಪರ್. ಯಾವ ಮೂವಿ ಅಂತ ಹೇಳಿದ್ರಿ? ರಾಮಾಂಜನೇಯ ಯುದ್ಧ ಅಂತ ಹೇಳಿ. ಲಾಸ್ಟ್ ಸೀನ್ ಅಂತೂ ಏನು ಆಂಜನೇಯ ಹಿಂಗೆ ಎದೆಯನ್ನ ಬಗದ ಅದ್ರಲ್ಲಿ ರಾಮನನ್ನ ತೋರಿಸ್ತಾರಲ್ಲ, ಆ ಮೂವಿ ಇನ್ನೂ ನನಗೆ ಕಣ್ ತುಂಬಿದಂಗೆ ಇದೆ. ಈಗ ಎಷ್ಟೋ ಕಲರ್ ಮೂವಿ ನೋಡಿದೀವಿ, ಆದ್ರೆ ಆ ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಅವಾಗ ಸಣ್ಣ ಏಜ್ ಅಲ್ಲಿ ನೋಡಿದ್ದು ಇನ್ನೂ ಅದೇ ಮೆಮೊರಿ ನಮ್ಮಲ್ಲಿ ಇನ್ನೂ ನೆನ್ಪು ಮಾಡ್ಕೊಡ್ತಾ ಇರುತ್ತೆ. ಸೂಪರ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಸೊ ಚಿಕ್ಕ ವಯಸ್ಸಲ್ಲಿ ನಿಮ್ಗೆ ಆವಾಗ ಮೂವಿ ನೋಡಿ ತುಂಬಾ ಸ್ಪೆಷಲ್ ಅಂತ? ಹೌದೌದು, ನೆನ್ಪಿರುತ್ತಲ್ಲ ಮೇಡಮ್, ಹಾಗಾಗಿ ಮರೆಯಕ್ಕಾಗಲ್ಲ ಅದು. ಸೊ ನೋಡಿ, ನೀವ್ ಹೇಳಿದ್ರಿ ₹1 4 ಎಷ್ಟು ಕಷ್ಟಪಟ್ಟು ಜೋಡಿಸಿದ್ವಿ ಅಂತ. ಹೌದು ಮೇಡಮ್, ಈಗ ₹150 ₹200 ಕೊಟ್ಟು ಮೂವಿ ನೋಡ್ಲಿಕ್ಕೆ ಹೋಗ್ತೀವಿ. ಅವಾಗ ₹1 4 ಅನ್ನೋದು ಎಷ್ಟು ಮಹತ್ವ ಇತ್ತಲ್ಲ, ಇಷ್ಟು ಅನ್ನೋದು. ದುಡ್ಡಿನ ವರ್ಷ ಕಳೆದಂಗೆ ಹೆಂಗೆ ಬದಲಾವಣೆ ಆಗ್ತಾ ಇದೆ ಅಲ್ಲ, ಆತರ ನಾವು ಅದ್ರ ಜೊತೆ ಅಡ್ಜಸ್ಟ್ ಆಗ್ತಾ ಇದೀವಿ. ಓಕೆ. ಸೊ ಅವರ ಸಿನಿಮಾಗಳಲ್ಲಿ, ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾಗಳಿಂದ ನೀವು ನಿಮ್ಮ ಜೀವನದಲ್ಲಿ ಯಾರು ಕಲ್ತ್ಕೊಂಡಿದ್ರಾ ಇದನ್ನ ಕಲ್ತ್ಕೋಬೇಕು ಅಂತ? ಖಂಡಿತ ಮೇಡಮ್ ಅವರೇ, ಅವ್ರು ಎಷ್ಟೊಂದು ಪಾಯಿಂಟ್ಗಳನ್ನ ಎಲ್ಲ ನಮ್ ಜನಕ್ಕೆ ಹಾಕೊಟ್ಟಿದ್ದಾರೆ. ಕನ್ನಡ ನುಡಿಗೆ ಅವ್ರೇನ್ ಮಹತ್ವ ಕೊಟ್ರಲ್ಲ ಅದನ್ನ ನಾವು ಕೂಡ ಅಳವಡಿಸ್ಕೊಂಡಿದೀವಿ. ಕನ್ನಡ ನುಡಿ, ಕನ್ನಡ ತಾಯಿಗೆ ನಮ್ಮ ಮೊದಲನೇ ಆದ್ಯತೆ ಕೊಡ್ತೀವಿ. ಅವ್ರು ಎಷ್ಟೊಂದು ಅವಕಾಶಗಳಿದ್ರು ಕೂಡ ಅವ್ರು ಬೇರೆ ಭಾಷೆಗೆ ಕೊನೆ ತನಕನೂ ಒಂದು ಮೂವಿಗೆ ಹೋಗಿಲ್ಲ ಅವ್ರ ಮನೇಲಿ ಯಾರು ಕೂಡ. ಆಮೇಲೆ ಕನ್ನಡ ಚಳುವಳಿಗಳಾದಾಗ ಗೋಕಾಕ್ನಲ್ಲೆಲ್ಲ ಹೋಗಿ ರಾಜ್ಕುಮಾರ್ ಅವರು ಎಷ್ಟೊಂದು ಹೋರಾಟಗಳನ್ನ ಮಾಡಿದ್ರು, ಅವನ್ನೆಲ್ಲ ನೆನ್ಸ್ಕೊಡ್ತೀವಿ ನಾವು. ಹಾಗಾಗಿ ನಾವ್ ಯಾವಾಗ್ಲೂ ನಮ್ಮ ಫಸ್ಟ್ ಆದ್ಯತೆ ನಮ್ಮ ಕನ್ನಡ ನುಡಿ ನಾಡು. ಸೊ ಅದನ್ನ ಕಲ್ತ್ಕೊಂಡಿದ್ರ ಡಾಕ್ಟರ್ ರಾಜ್ಕುಮಾರ್ ಅವರಿಂದ? ಹೌದು ಮೇಡಮ್ ಅವ್ರೆ, ಖಂಡಿತ. ಚೆನ್ನಾಗಿ ಹೇಳಿದ್ರಿ. ಹೇಳಿ ಅಮಿತಾ ಅವ್ರೆ, ಇವತ್ತಾದ್ರೆ ಹಾಡು ಹೇಳ್ತೀರಾ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ನಿಮ್ ಕಡೆಯಿಂದ ಒಂದು? ಗಂಧದ ಗುಡಿ ಮೂವಿ ಹಾಡುಗಳನ್ನ, ಇವರ ಹುಟ್ಟು ಹಬ್ಬದ ಶುಭಾಶಯಗಳು ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ. ಜೊತೆಗೆ ಲೆಜೆಂಡ್ ಆಗಿರ್ತಕ್ಕಂತ
ಸಚಿನ್ ತೆಂಡೂಲ್ಕರ್ ಅವ್ರದ್ದು ಕೂಡ ಬರ್ತಡೇ ಇದೆ ಇವತ್ತು, ಅವ್ರನ್ನು ಮರೆಯಾಗಿಲ್ಲ ನಾವು. ಹೌದು ಹೌದು. ಹಾಗಾಗಿ ಅವ್ರಿಬ್ರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ಗಂಧದ ಗುಡಿಯ ಒಂದು ಸಣ್ಣ ಹಾಡನ್ನ ಹೇಳ್ತೀನಿ, ಒಂದ್ 2-3 ಲೈನ್. ಖಂಡಿತ ಹೇಳಿ. ನಾವಾಡುವ ನುಡಿಯೇ ಕನ್ನಡ ನುಡಿ, ನಾವಿರುವ ತಾಣವೇ ಗಂಧದ ಗುಡಿ, ಗಂಧದ ಗುಡಿ ಅಂದದ ಗುಡಿ ಚಂದದ ಗುಡಿ ಆಹಾ ಪಲ್ಲವಿ ಸಾಕು ಮೇಡಮ್. ಸೂಪರ್, ಚೆನ್ನಾಗಿ ಹೇಳಿದ್ರಿ ಅವಿತಾ ಅವರೇ. ಹೇಳಿ, ನಿಮ್ ಕಡೆಯಿಂದ ಇವತ್ತು ಸ್ಪೆಷಲ್ ಆಗಿ ಯಾರಿಗಾದ್ರೂ ಶುಭಾಶಯಗಳು ತಿಳಿಸ್ಬೇಕಿತ್ತ? ಇವತ್ತು ದಾವಣಗೆರೆಯಲ್ಲೇ ನಮ್ ಸಿಸ್ಟರ್ ಹಸ್ಬೆಂಡ್ ಉಜ್ಜನಪ್ಪ ಅಂತ ಹೇಳಿ, ಅವ್ರದ್ದು ಕೂಡ ಇವತ್ತು ಹುಟ್ಟಿದಬ್ಬ ಇದೆ. 24 ಅನ್ನೋದೇ ವಿಶೇಷ ದಿವಸ, ಅದರಲ್ಲಿ ಅವ್ರದ್ದು ಇವತ್ತು ಹುಟ್ಟಿದಬ್ಬ ಆಗಿರೋದ್ರಿಂದ ನಮ್ ಫ್ಯಾಮಿಲಿ ಪರವಾಗಿ ಅವ್ರ ಕುಟುಂಬದವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ಲಿಕ್ಕೆ ಇಷ್ಟ. ಇನ್ನೊಂದ್ಸಲ ಹೇಳ್ಬಿಡಿ. ಉಜ್ಜನಪ್ಪ ಅವರೇ, ನಿಮ್ಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅವ್ರಿಗೂ ಕೂಡ ನಿಮ್ ಕಡೆಯಿಂದ ಸ್ಪೆಷಲಿ ಅಮಿತಾ ಅವರ ಕುಟುಂಬದ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಮೇಡಮ್, ನಿಮ್ ಕಡೆಯಿಂದ ವಿಶ್ ಮಾಡಿದ್ದೆ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಕರೆ ಮಾಡ್ತಾರೆ ಅಮಿತಾ ಅವ್ರೆ. ನಿಮ್ ಜೊತೆ ಇವತ್ತು ಮಾತಾಡಿ ತುಂಬಾನೇ ಖುಷಿ ಆಯ್ತು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್. ಅಮಿತಾ ಅವರು ತುಂಬಾನೇ ಚೆನ್ನಾಗಿ ಮಾತಾಡಿದ್ರು. ಸೊ ಎಷ್ಟು ಬೆಲೆ ಇರ್ತಾ ಇತ್ತು ಅವಾಗ, 1 ರೂಪಾಯಿ 4 ಪೈಸೆಗೆ ಅಂತ. ಸೊ ಕಷ್ಟಪಟ್ಬಿಟ್ಟು, ಅದರಲ್ಲೂ ಚಿಕ್ಕ ವಯಸ್ಸಿನಲ್ಲಿ ಸ್ಪೆಷಲಿ ಸ್ಕೂಲ್ಗೆ ಹೋಗ್ತಿರೋಂಥ ಟೈಮಲ್ಲಿ 1 ರೂಪಾಯಿ ಜೋಡಿಸೋದು ಎಷ್ಟು ಕಷ್ಟ ಇರ್ತಾ ಇತ್ತು ನಮಗೆ. ಅದರಲ್ಲೂ ಕೂಡ 1 ರೂಪಾಯಿ 4 ಜೋಡಿಸಿ ಅವರೆಲ್ಲ ಕಷ್ಟಪಟ್ಟು ಸೊ ಸಿನಿಮಾ ನೋಡ್ಕೊಂಡು ಬಂದ್ವಿ ಅಂತ ಅವರು ಹೇಳ್ತಾ ಇದ್ರು. ತುಂಬ ಸ್ಪೆಷಲ್ ಆಗಿತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾ ಅಂತ. ಸೊ ನಿಮಗೆ ಏನೆಲ್ಲ ಮೆಮೊರೀಸ್ ಇದೆ ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾಗಳ ಜೊತೆಗೆ, ಖಂಡಿತವಾಗ್ಲೂ ಅದ್ರ ಬಗ್ಗೆ ಎಲ್ಲ ಮಾತಾಡ್ಬೋದು. ಜೊತೆಗೆ ನೀವೇನನ್ನು ಕಲ್ತ್ಕೊಂಡಿದ್ದೀರಾ ಅವ್ರ ಜೀವನದಿಂದ ಆಗಿರ್ಬೋದು. ಸೊ ಅವ್ರ ಜೀವನದಲ್ಲಿ ಸಾಕಷ್ಟು ಪರ್ವಗಳು ಬರ್ತಾ ಹೋಗ್ತವೆ. ಸೊ ಅವ್ರ ಜೀವನಗಳಾಗಿರ್ಬೋದು, ಅವ್ರ ಸಿನಿಮಾಗಳಾಗಿರ್ಬೋದು, ಸಾಕಷ್ಟು ನಮಗೆ ಹೇಳ್ಕೊಡ್ತಾ ಬರ್ತಾರೆ ಅಂತಾನೆ ಹೇಳ್ಬೋದು. ಸೊ ಅವ್ರು ಹೇಳೋ ಥರ ಅಮಿತಾ ಅವರು ಕೂಡ ಕನ್ನಡ ನಾಡಿಗೆ, ಕನ್ನಡಕ್ಕೆ ಸಾಕಷ್ಟು ರೆಸ್ಪೆಕ್ಟ್ ಕೊಡಬೇಕು ಅನ್ನೋದನ್ನ ಅವ್ರು ಕಲ್ತ್ಕೊಂಡ್ರು ಅಂತ ಅವರು ಕೂಡ ಹೇಳ್ತಾ ಇದ್ರು. ಸೊ ನೀವೇನು ಕಲ್ತ್ಕೊಂಡಿದ್ರಾ, ನಿಮ್ಮ ಜೀವನದಲ್ಲಿ ಏನು ಅಳವಡಿಸ್ಕೊಂಡಿರಾ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ನೋಡಿ, ಅದ್ರ ಬಗ್ಗೆ ನೀವು ಕೂಡ ಖಂಡಿತವಾಗ್ಲೂ ಮಾತಾಡ್ಬೋದು. ಬನ್ನಿ, ಕಾರ್ಯಕ್ರಮದಲ್ಲಿ ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಶುಭ ಸಂಜೆ. ನಿಮ್ಮ ಹೆಸರು? ನಮಸ್ತೆ, ನಿಮ್ಮ ಹೆಸರು? ನಮಸ್ತೆ, ಸಾವಿತ್ರಮ್ಮ ಅಂತ. ನಮಸ್ತೆ ಸಾವಿತ್ರಮ್ಮ ಅವರೇ, ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಮಾತಾಡಿ. ಇಲ್ಲ, ಟಿವಿಯಿಂದ ದೂರ ಬಂದ್ಬಿಡಿ. ಆಯ್ತು ಮೇಡವ್ರೆ, ಮ್ಯೂಟ್ ಮಾಡ್ರಿ. ಹೇಳಿ, ಏನು ಹೇಳ್ತಾ ಇದ್ರಿ? ಹಲೋ, ಹೇಳ್ರಿ ಮೇಡವ್ರೆ. ಇದೇ ಮೊದ್ಲ ಸಲ ಕಾಲ್ ಸಿಕ್ಕಿರೋದು ಮೇಡವ್ರೆ. ವಾವ್, ಸೂಪರ್. ಸರ್ ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ದಿನ ಸಿಕ್ಕಿದೆ ಕಾಲ್. ಹೌದು ಮೇಡವ್ರೆ, ಹೌದು. ಸರ್ ನೀವು ಅವ್ರ ಸಿನಿಮಾಗಳನ್ನ ನೋಡ್ತಾ ಇರ್ತೀರಾ? ಅಯ್ಯೋ, ನಾವು ಅವ್ರ ಫುಲ್ ಫ್ಯಾನ್ ಮೇಡಮ್, ನಾವು ಫುಲ್ ದೊಡ್ಡ ಫ್ಯಾನು. ಹೌದು. ಎಷ್ಟು ಖುಷಿ ಇದೆ, ಎಸ್ಪೆಷಲಿ ಆಗಿನ ಕಾಲದಲ್ಲಿ ನೀವು ನೋಡ್ತಿದ್ದಂತ ಕ್ರೇಜ್ ಎಲ್ಲ ಹೇಗಿತ್ತು ನಿಮ್ದು? ಬಹಳ ಇಷ್ಟ ಆಯ್ತ ಮೇಡವ್ರೆ. ನಾವೆಲ್ಲ ನಮ್ ಸ್ಕೂಲ್ಗೆ ಹೋಗೋ ಟೈಮಲ್ಲೆಲ್ಲ ಕತ್ತೆಲ್ಲ ಸಿನಿಮಾ ನೋಡಿರೋದು ಉಂಟು. ವಾವ್. ಹಾ. ಸೊ ಮೊದಲ ಫಸ್ಟ್ ಫಿಲ್ಮ್ ಯಾವ್ದು ನೋಡಿದ್ರಿ ನೀವು? ಮೊದಲ ಸಿನಿಮಾ ಅಂದ್ರೆ ನಾವು ಕವಿರತ್ನ ಕಾಳಿದಾಸ ಅನ್ಸುತ್ತೆ. ವಾವ್, ಓಕೆ. ಸೊ ಹೇಗಾಗಿತ್ತು, ಹೇಗ್ ನೋಡಿದ್ರಿ? ಫ್ಯಾಮಿಲಿ ಜೊತೆಗೆ ಹೋಗಿದ್ರಾ? ಫ್ಯಾಮಿಲಿ ಜೊತೆಗೆ ಹೋಗಿತ್ತು ಮೇಡವ್ರೆ. ಓಕೆ, ಸೂಪರ್. ಸೊ ನಿಮ್ಮ ಒಂದು ತಲೆಯಲ್ಲಿ ಯಾವಾಗ್ಲೂ ಕೂಡ ಅಚ್ಚರಿ ಅಂತ ಒಂದು ಸಿನಿಮಾ ಅಂತ ಒಂದು ಇರುತ್ತಲ್ವಾ, ಸೊ ಇವತ್ತು ಕೂಡ ಮರ್ತು ಹೋಗಲ್ಲ, ಈ ಸಿನಿಮಾ ನಂಗೆ ತುಂಬಾ ಇಷ್ಟ ಅಂತ, ಆ ತರ ಯಾವ ಸಿನಿಮಾ ಇದೆ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು? ಆ ತರ ಸಿನಿಮಾ ಅಂದ್ರೆ ನಮಗೆ ಭಾಗ್ಯದ ಲಕ್ಷ್ಮಿ ಬಾರಮ್ಮವ್ರೆ. ಏನಕ್ಕೆ? ಅದು ಒಂಥರ ಕಾಮಿಡಿ ಆಗಿ ಬಹಳ ಚೆನ್ನಾಗಿದೆ ಅದು. ಓಕೆ. ಹಂಗಾಗಿ ಮೆಮರೀಸ್ ಬಹಳ ಇದೆ ಅದು. ಓಕೆ, ಸೂಪರ್. ಸೊ ನೀವೇನಾದ್ರು ಕಲ್ತ್ಕೊಂಡಿದ್ದೀರಾ ರಾಜ್ಕುಮಾರ್ ಅವರಿಂದ? ಹೌದು ಮೇಡಮ್, ಅವರೆಲ್ಲ ಬಹಳ ಸಿಂಪಲ್, ಅದೇ ರೀತಿನೇ ನಾವು ಇರ್ಬೇಕು ಅಂತಾನೆ ಸೂಪರ್ ಇದು ಮಾಡ್ಕೊಂಡಿದ್ವಿ. ಓಕೆ. ಸೊ ಅವರ ಒಂದು ಸರಳತೆ, ಸಿಂಪ್ಲಿಸಿಟಿನ ಕಲ್ತ್ಕೋಬೇಕು ಅಂತ. ಓಕೆ, ಸೂಪರ್. ಇವತ್ತು ನಿಮ್ ಕಡೆಯಿಂದ ಯಾರಿಗಾದ್ರೂ ಶುಭಾಶಯ ತಿಳಿಸ್ಬೇಕಿತ್ತ? ಇವತ್ತು ನಮ್ ತಮ್ಮನ್ ಬರ್ತಡೇ ಐತ್ ಮೇಡಮ್, ಪ್ರೇಮ್ ಕುಮಾರ್ ಅಂತ ಹೇಳಿ. ಓಕೆ. ಅವ್ರಿಗೆ ಶುಭಾಶಯ ಹೇಳ್ಬೇಕಾಗಿತ್ತು. ಪ್ರೇಮ್ ಕುಮಾರ್ ಅವರಿಗೆ ನಿಮ್ಮ ಕಡೆಯಿಂದ, ನಿಮ್ಮ ಇಡೀ ಕುಟುಂಬದ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಹೀಗೆ ಕರೆ ಮಾಡ್ತೀರಿ ಸಹೋದರ ಮಾರೆ. ಶುಭ ಸಂಜೆ.
ಸರಳತೆ ಸಿಂಪ್ಲಿಸಿಟಿ. ಹೌದು, ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಸರಳತೆ ಎಷ್ಟು ಚೆನ್ನಾಗಿತ್ತು ಅಂತಂದರೆ, ಸೊ ಅವ್ರು ಮಾತಾಡುವಂಥ ಶೈಲಿಯಲ್ಲಾಗಿರ್ಬೋದು, ಯಾವ ರೀತಿ ಅವ್ರು ಎಲ್ಲರ ಜೊತೆಗೆ ವರ್ತಿಸ್ತಾ ಇದ್ರು, ಅದರಲ್ಲೇ ಎಲ್ಲ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಅಂತಲೇ ಹೇಳ್ಬೋದು. ಸಾಕಷ್ಟು ಜನ ಕೂಡ ಅವಳ ಸರಳತೆಗೆ ಸಾಕಷ್ಟು ಇಂಪ್ರೆಸ್ ಆಗಿದ್ರು. ನಿಮಗೆ ಯಾವ ಒಂದು ಕ್ವಾಲಿಟಿ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಇಷ್ಟ ಆಗುತ್ತೆ, ಹಾಗೆ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳುವಂಥ ಕ್ವಾಲಿಟಿ ಯಾವುದೋದ್ರ ಬಗ್ಗೆ ನೀವು ಕೂಡ ಖಂಡಿತವಾಗ್ಲೂ ಇದನ್ನ ಕಾರ್ಯಕ್ರಮದಲ್ಲಿ ಮಾತಾಡ್ಬೋದು. ಹಾಗೆ ಸಾಕಷ್ಟು ಸಿನಿಮಾಗಳಿದೆ ಅವರು ಆ್ಯಕ್ಟ್ ಮಾಡಿರುವಂಥ ಸಿನಿಮಾಗಳಲ್ಲಿ. ಸೊ ಪರಕಾಯ ಪ್ರವೇಶ ಮಾಡಿರ್ತಕ್ಕಂಥ ಪಾತ್ರಗಳು, ನಿಮ್ಮ ನೆಚ್ಚಿನ ಪಾತ್ರ ಯಾವುದು, ನಿಮ್ಗೆ ಯಾವುದು ತುಂಬ ಫೇವ್ರೆಟ್ ಪಾತ್ರ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ರ ಬಗ್ಗೆ ನೀವು ಕೂಡ ಖಂಡಿತ ಮಾತಾಡ್ಬೋದು. ಸಿನಿಮಾಗಳು ಅಂತ ಬಂದರೆ ಕೆಲವೊಂದು ಟೇಸ್ಟ್ ವೈಸ್ ನಮಗೆ ಯಾವ್ದು ಇಷ್ಟ ಆಗುತ್ತೆ ಅಥವಾ ನಮಗೆ ಯಾವ ಶೈಲಿಯ ಸಿನಿಮಾಗಳು ಇಷ್ಟ ಆಗುತ್ತೆ ಅನ್ನೋದ್ರ ಮೇಲೆ ಆ ಆ್ಯಕ್ಟರ್ ನಮಗೆ ಸಿನಿಮಾಗಳು ಇಷ್ಟ ಆಗ್ತಿರುತ್ತೆ. ಅಂಥದ್ರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಎಲ್ಲ ಶೈಲಿಯಲ್ಲೂ ಕೂಡ ಒಂದೊಂದು ಸಿನಿಮಾ ಇದೆ ಅಂತಲೇ ಹೇಳ್ಬೋದು. ಅಂದರೆ ನಿಮಗೆ ಟ್ರಾಜಡಿ ಇಷ್ಟಪಡ್ತೀರಾ ಅಂದರೆ ಆ ಥರದಲ್ಲಿ ಅದರಲ್ಲೂ ಕೂಡ ಅವ್ರ ಸಿನಿಮಾ ಇದೆ. ನೀವು ಹಿಸ್ಟಾರಿಕಲ್ ಆಗಿರ್ತಕ್ಕಂಥ ಪೌರಾಣಿಕ ಸಿನಿಮಾಗಳನ್ನ ಇಷ್ಟಪಡ್ತೀರಾ ಅಂತ ಅಂದರೆ ಅದರಲ್ಲೂ ಕೂಡ ಅವರ ಸಿನಿಮಾಗಳಿದೆ ಅಂತಲೇ ಹೇಳ್ಬೋದು. ಸೊ ಟೋಟಲ್ ಆಗಿ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಇಷ್ಟಪಡೋದಕ್ಕೆ ಸಾಕಷ್ಟು ಕಾರಣಗಳಿದೆ. ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಶುಭ ಸಂಜೆ. ನಿಮ್ಮ ಹೆಸರು? ನಮಸ್ತೆ ಅಂಬಿಕಾ ಅವರೇ, ಹೇಗಿದ್ದೀರಾ? ಹಾ ಮೇಡಮ್, ಚೆನ್ನಾಗಿದೆ. ನೀವ್ ಹೇಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಹೆಸರು ಸಿಕ್ತಾ? ಹಾ ಮೇಡಮ್, ಹೆಸರು ಸಿಕ್ತಾ? ಅವನು ಇದು ಮಾಡ್ತಾ ಇದೀವಿ, ಇನ್ನೊಂದು 4 ತಿಂಗಳು ಟೈಮ್ ಇದೆ ಅಲ್ಲ. ಓಕೆ, ಸೂಪರ್. ಹುಡುಕ್ತಾನೆ ಇದೀವಿ ಇನ್ನು. ಸೊ ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟು ಹಬ್ಬ ಇದೆ. ಹಾ ಮೇಡಮ್. ನಿಮಗೆ ಅವ್ರದ್ದು ಒಂದು ಫೇವ್ರೆಟ್ ಮೂವಿ ಅಂತಂದ್ರೆ ಯಾವ್ದು? ನನ್ಗೆ ತುಂಬಾನೇ ಇದಾವ್ ಮೇಡಮ್. ಅದು ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಆಕಸ್ಮಿಕ, ಶ್ರುತಿ ಸೇರಿದಾಗ, ಹೊಸ ಬೆಳಕು, ಇವು 4 ಫಿಲ್ಮ್ ತುಂಬಾ ಇಷ್ಟ ನನಗೆ. ಏನೇನಕ್ಕೆ ಇಷ್ಟ ಆಗುತ್ತೆ ಆ ಸಿನಿಮಾಗಳು? ಚೆನ್ನಾಗಿದೆ, ಒಂಥರ ಫ್ಯಾಮಿಲಿ ಇದೆ ಅಲ್ಲ, ಎಷ್ಟು 4 ಫಿಲ್ಮು. ಹಂಗಾಗಿ ನೋಡು, ಇದು ಭಾಗ್ಯದ ಲಕ್ಷ್ಮಿ ಒಂಥರ ಮನೇಲಿ ಎಷ್ಟು ಕಷ್ಟ ಇರುತ್ತೆ, ದುಡಿಮೆ ಇರಲ್ಲ, ಏನಿರಲ್ಲ, ಆತರ ಇರುತ್ತೆ. ಹೊಸ ಬೆಳಕುದಲ್ಲೂ ಅದ್ರಲ್ಲೂ ಚೆನ್ನಾಗಿದೆ. ಶ್ರುತಿ ಸೇರಿದಾಗ ಅದ್ರಲ್ಲಿ ಇಬ್ಬಿಬ್ರು ಹುಡುಗಿಯರು, ಅದ್ರಲ್ಲಿ ನೆಕ್ಸ್ಟ್ ಇದಕ್ಕೋಸ್ಕರ ಮಗಳನ್ನೇ ಅವ್ರು ತೀರ್ಕೊಂಡ್ಮೇಲೆ ಮಗಳು ಇದು ಮಾಡ್ಕೊಂಡ್ರ ಅದ್ರಲ್ಲಿ. ಹಾಗಾಗಿ ಚೆನ್ನಾಗಿದೆ, ಎಷ್ಟೊತ್ತಿ ನೋಡಿದ್ರು ಬೋರ್ ಆಗಲ್ಲ ಫಿಲ್ಮ್. ಸೂಪರ್. ಅವರ ಸಿನಿಮಾಗಳಿಂದ ಆಗಿರ್ಬೋದು, ಅವರ ಜೀವನದಿಂದ ಆಗಿರ್ಬೋದು, ನೀವೇನ್ ಕಲ್ತ್ಕೊಂಡಿದ್ರ? ಏನ್ ನೆನಪಾಗುತ್ತೆ ನಿಮ್ಗೆ ರಾಜ್ಕುಮಾರ್ ಅವರು ಅಂದ ತಕ್ಷಣ? ನಿಮ್ಗೆ ಕಣ್ಮುಂದೆ ಏನೇನೆಲ್ಲ ಚಿತ್ರಗಳು ಬರುತ್ತೆ, ಅವ್ರದ್ದು ಏನ್ ನೆನಪಾಗುತ್ತೆ ಕ್ವಾಲಿಟೀಸ್? ಇದೇ ಈ ಫಿಲ್ಮ್ಗಳೇ ನನ್ ಬೇಗ ಅಂದ್ರೆ ಇದಾಗೋದು, ಇದು ನಾಟಕ ಫಿಲ್ಮೇ ಬೇಗ ರಾಜ್ಕುಮಾರ್ ಅಂದ ತಕ್ಷಣ ನೆನಪಾಗೋದು. ಓಕೆ, ಸೂಪರ್. ಸೊ ಅದ್ರ ಹಾಡು ಹೇಳ್ತೀರಾ ಇವತ್ತು ಅವ್ರಿಗೆ? ಹಾಡು ಅದೇ ಕಸ್ತೂರಿ ನಿವಾಸದ್ದು ಹೇಳ್ತೀನಿ ಮೇಡಮ್. ಖಂಡಿತ ಹೇಳಿ. ಆಡಿಸಿ ನೋಡು, ಬೀಡಿಸಿ ನೋಡು, ಉರುಳಿ ಹೋಗದು. ಆಡಿಸಿ ನೋಡು, ಬೀಡಿಸಿ ನೋಡು, ಉರುಳಿ ಹೋಗದು. ಏನೇ ಬರಲಿ ಯಾರಿಗೂ ಸೋತು ತಲೆಯ ಬಾಗದು. ಎಂದಿಗೂ ನಾನು ಹೀಗೆ ಇರುವೆ ಎಂದು ನಗುವುದು, ಹೀಗೆ ನಗುತ್ತಲಿರುವುದು. ಆಡಿಸಿ ನೋಡು, ಬೀಡಿಸಿ ನೋಡು, ಉರುಳಿ ಹೋಗದು. ಗುಡಿಸಲೇ ಆಗಲಿ ಅರಮನೆ ಆಗಲಿ ಆಟ ನಿಲ್ಲದು. ಹಿರಿಯರು ಇರಲಿ ಕಿರಿಯರೇ ಬರಲಿ ಭೇದ ತೋರದು. ಕಷ್ಟವ ಸುಖವೋ ಅರಿಯದೆ ಹಾಡಿ ತೂಗುತ್ತಿರುವುದು, ಹೀಗೆ ತೂಗುತ್ತಿರುವುದು. ಸೂಪರ್, ತುಂಬಾ ಚೆನ್ನಾಗಿ ಹಾಡನ್ನ ಹೇಳಿದ್ರಿ. ಹೇಳಿ ಅಂಬಿಕಾ ಅವರೇ, ಇವತ್ತು ನಿಮ್ ಕಡೆಯಿಂದ ಯಾರಿಗಾರು ಶುಭಾಶಯ ತಿಳಿಸ್ಬೇಕಿತ್ತ? ಯಾರು ಇಲ್ಲ ಮೇಡಮ್, ಬರ್ಡೇ ಇವತ್ತೆ ಅದೇ ಸಚಿನ್ ತೆಂಡೂಲ್ಕರ್ ಅವ್ರದ್ದು ಇದೆ, ರಾಜ್ಕುಮಾರ್ ಅವ್ರದ್ದು ಇದೆ, ಅವ್ರಿಬ್ರಿಗೂ ಹ್ಯಾಪಿ ಬರ್ಡೇ. ಆಮೇಲೆ ಇವತ್ತೆ ಯಾರ್ದೆಲ್ಲ ಬರ್ಡೇ ಇದೆ, ಅವ್ರಿಗೆಲ್ಲರಿಗೂ ವಿಶ್ ಹ್ಯಾಪಿ ಬರ್ಡೇ. ಟಿವಿ ನೋಡ್ತಾರ ಅವ್ರಿಗೆಲ್ಲ ಹೇಳ್ಬಿಡಿ. ಓಕೆ, ಟಿವಿ ನೋಡ್ತಾರ ಎಲ್ರಿಗೂ ಕೂಡ ಅಂಬಿಕಾ ಅವ್ರ ಕಡೆಯಿಂದ ಇವತ್ತು ಹಾಯ್, ಹಾಗೆ ಗುಡ್ ಈವ್ನಿಂಗ್. ಓಕೆನಾ? ಓಕೆ ಮೇಡಮ್, ಥ್ಯಾಂಕ್ ಯು. ಕರೆ ಮಾಡ್ತೀರಿ ಅಂಬಿಕಾ ಅವರೇ, ಶುಭ ಸಂಜೆ. ಬಾಯ್. ಅಂಬಿಕಾ ಅವರು ಕೂಡ ತುಂಬಾನೇ ಚೆನ್ನಾಗಿ ಮಾತಾಡಿದ್ರು. ಸೊ ಯಾವ ರೀತಿಯಲ್ಲಿ ಇಷ್ಟೊಂದು ಸಿನಿಮಾಗಳ ಹೆಸರನ್ನ ಹೇಳ್ತಾ ಹೋದ್ರು. ಸೊ ಎಲ್ಲ ಸಿನಿಮಾ ಕೂಡ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ರು. ಸೊ ಒಂಥರ ಏನೋ ಒಂದು ಕಳೆ ಆಗಿರ್ಬೋದು, ನಡೆಸುವಂಥ ರೀತಿ ಆಗಿರ್ಬೋದು, ಹೇಳುವಂಥ ಡೈಲಾಗ್ಸ್ಗಳಾಗಿರ್ಬೋದು, ಕತೆಗಳಾಗಿರ್ಬೋದು, ವ್ಯಾಲ್ಯೂ ಸಿಸ್ಟಮ್ಸ್ ಆಗಿರ್ಬೋದು, ಕಂಪ್ಲೀಟ್ ಆಗಿ ಅವ್ರ ಸಿನಿಮಾ ಒಂದು ಪ್ಯಾಕೇಜ್ ಆಗಿರ್ತಾ ಇತ್ತು ಅಂತಲೇ ಹೇಳ್ಬೋದು. ಹಾಗೆ ಅವರು ಎಲ್ಲ ಸಿನಿಮಾವನ್ನು ಕೂಡ ತುಂಬ ಒಂದು ಯುನೀಕ್ ಆಗಿ ಡಿಸೈನ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಸಿನಿಮಾ ತೆರೆ ಮೇಲೆ ಅಂತಲೇ ಹೇಳ್ಬೋದು. ಹಾಗಾಗಿ ಎಲ್ರಿಗೂ ಕೂಡ ಅವರ ನೆಚ್ಚಿನ ಸಿನಿಮಾ ಆಗಿ ಉಳ್ಕೊಂಡಿದೆ ಎಲ್ಲರ ಮನದಲ್ಲೂ ಕೂಡ. ಇನ್ನು ಸಾಕಷ್ಟು ನಾನು ಕೂಡ ಮಾತಾಡ್ತೀನಿ ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಹಾಗೂ ಸಚಿನ್ ತೆಂಡೂಲ್ಕರ್ ಅವರ ಬಗ್ಗೆ. ಆದರೆ ಅದಕ್ಕೂ ಮೊದಲು ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಶುಭ ಸಂಜೆ. ನಿಮ್ಮ ಹೆಸರು? ನಮಸ್ತೆ ಮೇಡಮ್. ನಮಸ್ತೆ ಮಂಜುಳಾ ಅವರೇ, ಹೇಗಿದ್ದೀರಾ? ಚೆನ್ನಾಗಿದೆ ಮೇಡಮ್. ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟು ಹಬ್ಬ ಇದೆ ಮಂಜುಳಾ ಅವರೇ. ಮೇಡಮ್. ಹಾಗೂ ಸಚಿನ್ ತೆಂಡೂಲ್ಕರ್ ಅವ್ರದ್ದು ಕೂಡ ಹುಟ್ಟು ಹಬ್ಬ ಇದೆ. ಸೊ ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾಗಳನ್ನ ನಿಮ್ಗೆ ನೆನ್ಸ್ಕೊಳ್ಳೋದಾದ್ರೆ ನಿಮ್ಗೆ ಏನೆಲ್ಲ ನೆನಪಾಗುತ್ತೆ?
ನಮಗೆ ಅಂದ್ರೆ ಅವರು ಆ ಫಿಲಮ್ ನಲ್ಲಿ ಅವ್ರದ್ದು ಆಕ್ಟಿಂಗ್, ಅವ್ರ ಇನ್ವಾಲ್ವ್ಮೆಂಟ್, ಆಮೇಲಿಂದ ರಿಯಲ್ ಲೈಫ್ ನಲ್ಲೂ ಕೂಡ ಒಬ್ಬ ಹೀರೋ ಹಾಗೆ ಇದ್ದಿದ್ದವ್ರು. ವ್ಯಾಲ್ಯೂಸ್ ಗಳನ್ನ ಕೊನೆವರೆಗೆ ವ್ಯಾಲ್ಯೂಸ್ ಉಳಿಸ್ಕೊಂಡ್ ಬಂದಿದ್ದು. ಮತ್ತೆ ಕನ್ನಡ ಭಾಷೆ ಬಿಟ್ಟು ಬೇರೆ ಭಾಷೆ ಸಿನಿಮಾಗಳಿಗೆ ಹೋಗ್ಲಿಲ್ಲ, ಕನ್ನಡಕ್ಕೆ ಇದ್ರು. ಕನ್ನಡದಲ್ಲೇ ಕನ್ನಡಕ್ಕೋಸ್ಕರನೇ ಮುಟ್ಪಾಗಿಟ್ಟಿದ್ರು. ಆಮೇಲಿಂದ ಪಾಲಿಟಿಕ್ಸ್ ಬರ್ಲಿಲ್ಲ ಅವರು. ಒಬ್ರು ಕೆಲವರೆಲ್ಲ ಫೇಮಸ್ ಆದ ತಕ್ಷಣ ಪಾಲಿಟಿಕ್ಸ್ ಬಂದ್ಬಿಡ್ತಾರೆ. ಆದ್ರೆ ಅವ್ರು ಪಾಲಿಟಿಕ್ಸ್ ಗೆ ಬಂದು ಹೆಸರು ಹಾಳು ಮಾಡ್ಕೊಳ್ಳಿಲ್ಲ. ಅವ್ರ ಕೊನೆ ತನಕ ಇಮೇಜ್ ಹಂಗೆ ಉಳಿಸ್ಕೊಂಡ್ ಬಂದ್ರು. ಫಿಲಮ್ ನಲ್ಲಿ, ಇಂಡಸ್ಟ್ರಿಯಲ್ ಆಗ್ಲಿ, ರಿಯಲ್ ಲೈಫ್ ನಲ್ಲಾಗ್ಲಿ. ಅದಕ್ಕೆ ಇಷ್ಟ. ಅವರ ಸಿನಿಮಾಗಳನ್ನ ನೀವು ಯಾವಾಗಾದ್ರೂ ಕಾದು ನೋಡಿದ್ದು ಅಥವಾ ತುಂಬಾ ಕ್ರೇಜ್ ಅಲ್ಲಿ ಹೋಗಿ ನೋಡಿದ್ಯಾ? ಅಂದ್ರೆ ಮುಂಚೆ ಚಿಕ್ಕವರಿದ್ದಾಗೆಲ್ಲ ಹಂಗೆ ಹೋಗ್ತಿದ್ವಿ ಫಿಲಮ್ ನೋಡಕಂದ್ರೆ ಇಷ್ಟಪಟ್ಟು. ಥಿಯೇಟರ್ಗೆ ಹೋಗಿ ನೋಡ್ತಿದ್ವಿ ಚಿಕ್ಕವರಿದ್ದಾಗೆಲ್ಲ. ಅವಾಗೆಲ್ಲ ಒಳ್ಳೆ ಕ್ರೇಜ್ ಇತ್ತು. ಆಮೇಲೆ ಟಿವಿನಲ್ಲೇ ಬರಕ್ ಸ್ಟಾರ್ಟ್ ಆದ್ಮೇಲೆ ಟಿವಿನಲ್ಲೇ ನೋಡ್ತಿದ್ವಿ. ಅವಾಗ ಚಿಕ್ಕವರಿದ್ದಾಗೆಲ್ಲ ತುಂಬಾ ಸಾಹಸ ಪಟ್ಕೊಂಡು ಹೋಗ್ತಿದ್ವಿ ಮೇಡಮ್ ಥಿಯೇಟರ್ಗಳಿಗೆ. ಓಕೆ, ಸೊ ಏನ್ ಸಾಹಸ? ಯಾವ ಥಿಯೇಟರ್ ನೋಡಿದಿರಾ? ಯಾವ್ಯಾವ ಸಿನಿಮಾಗಳನ್ನ ನೋಡಿದಿರಾ? ಅಂದ್ರೆ ನಾವು ಹೊಸದುರ್ಗದಲ್ಲಿ ಇದ್ವಿ ಅವಾಗ. ಹೊಸದುರ್ಗದಲ್ಲಿ ಜ್ಯೋತಿ, ಮಹಾಲಕ್ಷ್ಮಿ, ಕಲ್ಲೇಶ್ವರ ಅಂತ 3 ಟಾಕೀಸ್ ಇದ್ವು. ಅವ್ 3 ಟಾಕೀಸ್ಗಳಿಗೂ ಹೋಗ್ತಿದ್ವಿ. ನಮ್ ತಂಗಿ ನಾನು ಇಬ್ರು ಹೋಗ್ತಿದ್ವಿ. ನಾವು ಹೋಗಿ ಅವಾಗೆಲ್ಲ ಟಿಕೆಟ್ ಸಿಗೋದು ಕಷ್ಟ. ಕ್ಯೂನಲ್ಲಿ ನಿಂತ್ಕೊಂಡು ಟಿಕೆಟ್ ತಗೊಂಡು ಕಾದು ಗಂಟೆಗಟ್ಲೆ ಕಾದು ಕ್ಯೂನಲ್ಲಿ ನಿಂತ್ಕೊಂಡು ಟಿಕೆಟ್ ತಗೊಂಡು ಹೋಗಿ ನೋಡ್ಕೊಂಡ್ ಬರ್ತಿದ್ವಿ. ಯಾವ ಸಿನಿಮಾ ನೋಡಿದ್ರಿ ಆ ರೀತಿ ಅಂದ್ರೆ ಭಾಗ್ಯದ ಲಕ್ಷ್ಮಿ ಬಾರಮ್ಮ, ಆಮೇಲೆ ಇದು ನಾನಿನ್ನ ಮರೆಯಲಾರೆ, ಅವನ್ನೆಲ್ಲ ಆ ತರನೇ ನೋಡಿರೋದು. ಚಲಿಸುವ ಮೋಡಗಳು ಅವೆಲ್ಲ. ನಿಮಗ್ ನೆನಪಿರೋ ತರ ಡಾಕ್ಟರ್ ರಾಜ್ಕುಮಾರ್ ಯಾವ ಸಿನಿಮಾ ತುಂಬಾ ಕ್ರೇಜ್ ಇತ್ತು, ಅವಾಗೆಲ್ಲ ತುಂಬಾ ಸೌಂಡ್ ಮಾಡಿತ್ತು ಅಂತ ಸಿನಿಮಾದು ಅಂತ ಹೇಳೋಂಥದ್ದು ಯಾವ್ದಾದ್ರು ಸಿನಿಮಾ ಇದೆಯಾ? ಅಂತ ಸಿನಿಮಾ ಅಂದ್ರೆ ಜೀವನ ಚೈತ್ರ ಮೇಡಮ್. ಓಕೆ, ಸೊ ಯಾವ ರೀತಿ ಇತ್ತು ಕ್ರೇಜ್? ಹೆಸರು ಮಾಡ್ತು. 1 ವರ್ಷ ಓಡ್ತು ಮೇಡಮ್ ಅದು ಜೀವನ ಚೈತ್ರ. ವಾವ್, ಓಕೆ. ಸೊ ತುಂಬಾ ಕ್ರೇಜ್ ಇತ್ತು ಮೇಡಮ್, ತುಂಬಾ ಚೆನ್ನಾಗಿತ್ತು ಅದು. ಫ್ಯಾಮಿಲಿ ಸ್ಟೋರಿ. ಆಮೇಲಿಂದ ಅವರು ಆಲ್ಮೋಸ್ಟ್ ಎಲ್ಲಾ ಫಿಲಮ್ಗಳು ಫ್ಯಾಮಿಲಿ ಓರಿಯೆಂಟೆಡ್ ಆಗಿರ್ತಿದ್ವು. ಇಲ್ಲ ಸ್ವಲ್ಪ ಡಿಟೆಕ್ಟಿವ್, ಸೊಸೈಟಿ ಒಂದ್ ಮಾರಲ್ ಇರೋ ಅಂತವೇ ಆಗಿರ್ತಿದ್ವು ಮೇಡಮ್. ಅವರು ಕಳಪೆ ಫಿಲಮ್ಗಳು ಯಾವ ಇಲ್ಲ ಜಾಸ್ತಿ. ಹಂಗಾಗಿ ಎಲ್ಲ ಸೊಸೈಟಿ ಒಂದ್ ಮೆಸೇಜ್ ಇರ್ತಾ ಇತ್ತು. ಅವಾಗೆಲ್ಲ ಫಿಲಮ್ಗಳು ನೋಡ್ಕೊಂಡ್ಬಂದು ಇಮಿಟೇಟ್ ಮಾಡ್ತಿದ್ರು. ಅದ ಮನೆಗಳಿಗೆ ಅದೇ ಹೆಸರುಗಳು ಇಡ್ತಿದ್ರು ಜನಗಳಿಗೆ. ಅಷ್ಟೊಂದು ಅವಾಗ ಇನ್ಸ್ಪೈರ್ ಆಗ್ತಿದ್ವು ಫಿಲಮ್ಗಳು. ಓಕೆ, ಸೊ ನಿಮ್ಮ ಪ್ರಕಾರ ಯಾವ್ದು ತುಂಬಾ ಇನ್ಸ್ಪೈರಿಂಗ್ ಮೂವಿ ಅವ್ರದ್ದು? ಅವ್ರದ್ದು ಇನ್ಸ್ಪೈರಿಂಗ್ ಮೂವಿ ಅಂದ್ರೆ ನನಗೆ ಇದು ಜೀವನ ಚೈತ್ರನ, ಭಾಗ್ಯದ ಲಕ್ಷ್ಮಿ ಬಾರಮ್ಮ ಒಂದು, ಜೀವನ ಚೈತ್ರ ಒಂದು. ಓಕೆ, ಸೊ ಏನೇನು ಕಲ್ತ್ಕೊಳ್ಬಹುದು ಆ ಸಿನಿಮಾಗಳಿಂದ? ಅಂದ್ರೆ ಭಾಗ್ಯದ ಲಕ್ಷ್ಮಿ ಬಾರಮ್ಮ ಅಂದ್ರೆ ಅದು ಒಂದು ದುಡ್ಡು ಹಣ ಗಳಿಸೋದಕ್ಕೋಸ್ಕರ ಎಷ್ಟೊಂದು ಸಾಹಸ ಮಾಡ್ತಾರೆ ಅವರು. ಅದು ಒಂದು ಗೇಮ್ ಶೋಗೆ ಹೋಗ್ಬಿಟ್ಟು, ಅದು ಕಾಮಿಡಿ ಮೂವಿ. ಅದು ಜೀವನ ಚೈತ್ರ ಅಂದ್ರೆ ಅದು ಸೊಸೈಟಿನಲ್ಲಿ ನಾವ್ ಹೆಂಗೆ ವ್ಯಾಲ್ಯೂಸ್ ಇಟ್ಕೊಂಡು ಇರ್ಬೇಕು, ಮಕ್ಕಳನ್ನ ಬೆಳೆಸಿದ್ರೆ ಮಕ್ಕಳು ಕೂಡ ಅವ್ರ ಮಕ್ಕಳು ಫಸ್ಟ್ ಗೆ ಸ್ವಲ್ಪ ರಾಂಗ್ ರೂಟ್ ಅಲ್ಲಿ ಹೋಗ್ತಾರೆ, ಆಮೇಲೆ ಮತ್ತೆ ತಿದ್ಕೊಂಡು ಮತ್ತೆ ಅವ್ರು ಒಳ್ಳೆಯವ್ರು ಆಗ್ತಾರೆ. ಅವ್ರ ಆಮೇಲಿಂದ ಅದು ಒಂದು ಅವ್ರದ್ದು ಮಕ್ಳು ಟರ್ನ್ ಆಗ್ತಾರೆ. ಮತ್ತೆ ಅವರು ರಾಜ್ಕುಮಾರ್ ಅವ್ರ ವ್ಯಾಲ್ಯೂಸ್ಗಳನ್ನ ಮತ್ತೆ ಮುಂದುವರ್ಸ್ಕೊಂಡು ಹೋಗಂಗ ಆಗ್ತಾರೆ ಅವ್ರ ಮಕ್ಳು. ಅವರು ಇರೋವರೆಗೆ ಸೊಸೈಟಿಗೆ ಎಲ್ಲದನ್ನು ಒಂದ್ ರೆವಲ್ಯೂಷನ್ ಮಾಡ್ತಾ ಬಂದಿರ್ತಾರೆ ಸೊಸೈಟಿ ಒಳಗೆ. ಅಂದ್ರೆ ಇದನ್ನೆಲ್ಲ ಲಿಕ್ಕರು ಅದನ್ನೆಲ್ಲ ನಿಲ್ಸಿರ್ತಾರೆ ಅವ್ರಿರೋ ಏರಿಯಾದಲ್ಲಿ. ಅದು ಒಂದು ಮತ್ತೆ ಹಿಂಗೆ ಬಡವರಿಗೆ ಅದನ್ನ ಸಹಾಯ ಮಾಡೋದು. ಒಟ್ಟು ಅವರು ಫ್ಯಾಮಿಲಿನ ನೋಡ್ಕೊಂಡು ಸೊಸೈಟಿ ಒಳಗೆ ಒಂದ್ ಇಮೇಜ್ ಇಟ್ಕೊಂಡಿರ್ತಾರೆ. ಹಾಡು ಹೇಳ್ತೀರಾ ಇವತ್ತು ರಾಜ್ಕುಮಾರ್ ಅವ್ರದ್ದು? ರಾಜ್ಕುಮಾರ್ ಮೂವೀಸ್ ಹೇಳಲ್ಲ ಮೇಡಮ್? ಹೇಳಿ. ಚಲಿಸುವ ಮೋಡಗಳು, ಗಂಧದ ಗುಡಿ, ಹಾಲು ಜೇನು, ಬಂಗಾರದ ಮನುಷ್ಯ, ಬಂಗಾರದ ಪಂಜರ, ಭಾಗ್ಯದ ಲಕ್ಷ್ಮಿ ಬಾರಮ್ಮ, ಶಬ್ದವೇದಿ, ಜೀವನ ಚೈತ್ರ, ಆಕಸ್ಮಿಕ, ಒಡ ಹುಟ್ಟಿದವರು, ಭಕ್ತ ಪ್ರಹ್ಲಾದ, ರವಿಚಂದ್ರ, ಯಾರಿವನು, ದಾರಿ ತಪ್ಪಿದ ಮಗ, ಜ್ವಾಲಾಮುಖಿ, ಗುರಿ, ಶಂಕರ್ ಗುರು, ಅಪೂರ್ವ ಸಂಗಮ, ಬಬ್ರು ವಾಹನ, ಮೇಯರ್ ಮುತ್ತಣ್ಣ, ಕಸ್ತೂರಿ ನಿವಾಸ, ವಸಂತ ಗೀತ, ನಾನಿನ್ನ ಮರೆಯಲಾರೆ, ಒಲವು ಗೆಲುವು, ಸಂಪತ್ತಿಗೆ ಸವಾಲ್, ತಾಯಿಗೆ ತಕ್ಕ ಮಗ, ರಾಜ ನನ್ನ ರಾಜ,
ಪ್ರೇಮದ ಕಾಣಿಕೆ, ದೂರದ ಬೆಟ್ಟ, ಗೋವಾದಲ್ಲಿ CID 999, ಭಾಗ್ಯದ ಬಾಗಿಲು, ದೇವರ ಕೊಟ್ಟ ತಂಗಿ, ಗಂಡುಗಲಿ ರಾಮ, ಪರಶುರಾಮ್, ದೇವತಾ ಮನುಷ್ಯ, ಸಾಕ್ಷಾತ್ಕಾರ, ಬಹದ್ದೂರ್ ಗಂಡು, ಮಯೂರ, ಭಕ್ತಚೇತ, ಓಯಿಲೇಶ್ವರ, ಭಕ್ತ ಕುಂಬಾರ, ಒಂದು ಮುತ್ತಿನ ಕತೆ, ಇಷ್ಟು ನೆನಪಾಗಿದ್ ಮೇಡಮ್. ವಾವ್ ಸೂಪರ್. ಸೊ ಮೋರ್ ದೆನ್ 50 ಹೇಳಿದ್ರಿ, 50 ಹೆಸರುಗಳನ್ನ ಹೇಳಿದ್ರಿ. ಹಾ ಮೇಡಮ್. ಎಸ್, ತುಂಬಾ ಚೆನ್ನಾಗಿ ಇಷ್ಟೊಂದು ಪಟಪಟ ಅಂತೆಲ್ಲ ನೆನ್ಪಿಟ್ಕೊಂಡು ಹೇಳಿದ್ರಿ. ಬರ್ಕೊಂಡಿದ್ರ ಅಥವಾ ನೀವೇ ನೆನ್ಪು ಮಾಡ್ಕೊಂಡು ಹೇಳಿದ್ರಿ? ಈಗ ಬರ್ಕೊಂಡ್ ಹೇಳ್ತೀನಿ, ಕೇಳ್ತಿದ್ರಲ್ಲ ರಾಜ್ಕುಮಾರ್ ಅವ್ರ ಬಗ್ಗೆ ಅಂತ, ಈಗ ಬರ್ಕೊಂಡೆ, ನನಗೆ ನೆನ್ಪಾದವೆಲ್ಲ ಬರ್ಕೊಂಡ್ ಹೇಳ್ದೆ. ಓಕೆ ಸೂಪರ್. ಇಲ್ಲಿ ನಿಮ್ ಕಡೆಯಿಂದ ಯಾರಿಗಾರು ಶುಭಾಶಯ ತಿಳಿಸ್ಬೇಕಿತ್ತ ಇವತ್ತು ಮಂಜುಳಾ ಅವರೇ? ಒಂದ್ ಸಾಂಗ್ ಹೇಳ್ತೀನಿ ಮೇಡಮ್ ರಾಜ್ಕುಮಾರ್ ಅವ್ರದ್ದು. ಖಂಡಿತ ಹೇಳಿ. ಬಾಳುವಂತ ಹೂವೇ ಬಾಡುವಾಸೆಯೇಕೆ, ಆಡುವಂತ ಕೋಗಿಲೆ ಅಳುವಾಸೆಯೇಕೆ, ಕವಲು ದಾರಿಯಲ್ಲಿ ಬಾಳು ಸಾಧ್ಯವೇ, ಅವಳಿ ದೋಣಿ ಮೇಲೆ ಯಾನ ಯೋಗ್ಯವೇ, ಬಾಳುವಂತ ಹೂವೇ ಬಾಡುವಾಸೆಯೇಕೆ, ಆಡುವಂತ ಕೋಗಿಲೆ ಅಳುವಾಸೆಯೇಕೆ. ದಟ್ಸ್ ಆಲ್ ಮೇಡಮ್. ಸೂಪರ್, ತುಂಬಾ ಚೆನ್ನಾಗಿ ಹಾಡನ್ನ ಹೇಳಿದ್ರಿ. ಮತ್ತೆ ಯಾರಿಗಾರು ಶುಭಾಶಯ ತಿಳಿಸ್ಬೇಕಿತ್ತ ಇವತ್ತು ಮಂಜುಳಾ ಅವರೇ? ಇವತ್ತು ಇಲ್ಲ ಮೇಡಮ್, ಯಾರಿಗೂ ಇಲ್ಲ. ಓಕೆ. ಸೊ ನಿಮ್ಗೆ ಕಾರ್ಯಕ್ರಮದ ಕಡೆಯಿಂದ ಶುಭ ಸಂಜೆ. ಇದೇ ರೀತಿ ಕಾರ್ಯಕ್ರಮಕ್ಕೆ ಕರೆ ಮಾಡ್ತಾ ಇರಿ. ನಿಮಗೂ ಕೂಡ ಥ್ಯಾಂಕ್ ಯು. ಕರೆ ಮಾಡ್ತೀರಿ. ಶುಭ ಸಂಜೆ. ರಾಜ್ಕುಮಾರ್ ಅವ್ರಿಗೆ ಅವರು ಮತ್ತೊಮ್ಮೆ ಹುಟ್ಟು ಬರ್ಲಿ ಕರ್ನಾಟಕದಲ್ಲಿ ಅಂತ. ಓಕೆ ಸೂಪರ್, ಧನ್ಯವಾದಗಳಿಗೆ. ಕರೆ ಮಾಡ್ತೀರಿ. ಮಂಜುಳಾ ಅವರು ಕೂಡ ತುಂಬಾನೇ ಚೆನ್ನಾಗಿ ಮಾತಾಡಿದ್ರು. ಸೊ ಯಾವ ರೀತಿ ಅವರೆಲ್ಲ ಇಷ್ಟೊಂದು ಸಿನಿಮಾಗಳಿಂದ ಏನೆಲ್ಲ ಕಲ್ತ್ಕೊಂಡಿದ್ದಾರೆ ಅದ್ರ ಬಗ್ಗೆ ಅವರು ಕೂಡ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ರು. ಬನ್ನಿ, ಅವರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ.